ವೇದಿಕೆಯಲ್ಲೇ ಜೈ ಶ್ರೀರಾಮ್ ಜೈ ಶಿವಾಜಿ ಫೈಟ್. ಯತ್ನಾಳ್ಗೆ ಟಾಂಗ್ ಕೊಡಲು ಹೋಗಿ ಎಡವಟ್ಟು ಮಾಡಿಕೊಂಡ ಸಚಿವ ಸಂತೋಷ್ ಲಾಡ್. ಹೌದು, ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಭಾಷಣದ ನಂತರ ಸಚಿವ ಸಂತೋಷ್ ಲಾಡ್ ಅವರು ಇತಿಹಾಸದ ಕುರಿತು ಟಾಂಗ್ ನೀಡಲು ಹೋಗಿ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾರೆ. ಲಾಡ್ ಭಾಷಣ ಮಾಡುತ್ತಿದ್ದಾಗ ಕೆಲ ಯುವಕರು ಜೈ ಶ್ರೀರಾಮ್ ಮತ್ತು ಜೈ ಶಿವಾಜಿ ಅಂತ ಘೋಷಣೆ ಕೂಗಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿ ಕೈ ಮೀರುತ್ತಿದ್ದಂತೆ ಸಚಿವರು ಗರಂ ಆದ ಪ್ರಸಂಗಕ್ಕೆ ವೇದಿಕೆ ಸಾಕ್ಷಿಯಾಗಿದೆ. ಏನಿದು ಅಥಣಿಯ ಹೈಡ್ರಾಮಾ ಅಂತ ನೋಡೋಣ ಬನ್ನಿ. ಸಚಿವ ಸಂತೋಷ್ ಲಾಡ್ ಅವರು ಭಾಷಣ ಆರಂಭಿಸುತ್ತಿದ್ದಂತೆ ಶಿವಾಜಿ ಮಹಾರಾಜರ ಕುರಿತು ಮಾತನಾಡಿದ್ದಾರೆ. ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿ ಆಗಿರಲಿಲ್ಲ. ಕೆಲವರು ಶಿವಾಜಿಯವರು ಮುಸ್ಲಿಂ ವಿರೋಧಿಯಾಗಿದ್ದರು ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು ಅಂತ ಅವರು ಹೇಳಿದ್ದಾರೆ. ಇದಕ್ಕೂ ಮುನ್ನ ಯತ್ನಾಳ್ ಅವರು ಶಿವಾಜಿ ಸಹೋದರ ಸಂಭಾಜಿ ಮಹಾರಾಜರ ಮೇಲೆ ಮುಸ್ಲಿಂ ಸುಲ್ತಾನರು ನಡೆಸಿದ್ದ ದೌರ್ಜನ್ಯದ ಬಗ್ಗೆ ವಿವರಣೆ ನೀಡಿದರು. ಪರೋಕ್ಷವಾಗಿ ಯತ್ನಾಳ್ ಭಾಷಣಕ್ಕೆ ಟಾಂಗ್ ನೀಡುವ ಪ್ರಯತ್ನವನ್ನು ಲಾಡ್ ಮಾಡಿದರು. ಯುವಕರ ಜೊತೆಗೆ ಘೋಷಣೆ ಕೂಗಿದ ನಂತರ ಅವರನ್ನು ಉದ್ದೇಶಿಸಿ ಮಾತನಾಡಿದ ಲಾಡ್, ಹೀಗೆ ಕೂಗಾಡಬೇಡಿ, ನಾಟ್ ದ ಕರೆಕ್ಟ್ ವೇ ಅಂತ ಎಚ್ಚರಿಕೆ ನೀಡಿದರು. ಆದರೆ ಯುವಕರು ಸಚಿವರ ಮಾತನ್ನು ಕೇಳದೆ ಭಾಷಣಕ್ಕೆ ಅಡ್ಡಿಪಡಿಸುವುದನ್ನು ಮುಂದುವರೆಸಿದರು. ಈ ಅಡ್ಡಿಯಿಂದ ಸಚಿವ ಲಾಡ್ ಅವರು ಒಂದು ಕ್ಷಣ ಗರಂ ಆದರು. ಯುವಕರಿಂದ ತೀವ್ರ ವಿರೋಧ ಎದುರಿಸಿದ ಸಚಿವ ಸಂತೋಷ್ ಲಾಡ್ ಅವರು ತಮ್ಮ ಅಸಮಾಧಾನವನ್ನು ಗಡಸು ಧ್ವನಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾರು ಯಾಕೆ ಮಾತಾಡ್ತಿದ್ದೀರಾ? ಇಲ್ಲಿ ಯಾರು ಇತಿಹಾಸದ ಬಗ್ಗೆ ಸುಳ್ಳು ಹೇಳಬಾರ್ದು. ನಾನು ಮರಾಠ ಸಮುದಾಯದವನೇ ಅಂತ ಯುವಕನನ್ನ ಉದ್ದೇಶಿಸಿ ಕೋಪದಿಂದ ಹೇಳಿದರು. ಒಟ್ಟಿನಲ್ಲಿ ರಾಜಕೀಯ ಭಾಷಣದಲ್ಲಿ ಇತಿಹಾಸ ಮತ್ತು ಧಾರ್ಮಿಕ ಅಂಶಗಳನ್ನು ತರಲು ಹೋದ ಸಚಿವ ಸಂತೋಷ್ ಲಾಡ್ ಅವರಿಗೆ ತಾವೇ ಮಾತನಾಡಿದ ಮಾತುಗಳು ತಿರುಗುಬಾಣವಾಗಿವೆ. ಬಿಜೆಪಿ ಶಾಸಕ ಯತ್ನಾಳ್ ಅವರಿಗೆ ಟಾಂಗ್ ಕೊಡಲು ಹೋಗಿ ಲಾಡ್ ಅವರು ವೇದಿಕೆಯಲ್ಲೇ ಯುವಕರ ವಿರೋಧವನ್ನು ಎದುರಿಸುವಂತಾಯಿತು. ಬೆಳಗಾವಿಯಂತಹ ಗಡಿ ಭಾಗಗಳಲ್ಲಿ ಇತಿಹಾಸದ ವಿಷಯಗಳು ಮತ್ತು ಧಾರ್ಮಿಕ ಘೋಷಣೆಗಳು ಎಷ್ಟು ಸೂಕ್ಷ್ಮ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ರಾಜಕೀಯ ಪ್ರತ್ಯುತ್ತರ ನೀಡುವ ಭಯದಲ್ಲಿ ಸಚಿವರು ಭಾವನಾತ್ಮಕ ವಿಚಾರಗಳನ್ನು ಪ್ರಸ್ತಾಪಿಸಿ ವಿವಾದಕ್ಕೆ ಸಿಲುಕಿದ್ದಾರೆ.